PUC ಬಳಿಕ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು, ಯಾವ ರೀತಿಯಾಗಿ ವೃತ್ತಿಪರ ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು, ಯಾವುದು ಕಾಲೇಜ್ ಬೆಸ್ಟು, ಯಾವುದು ಕಾಲೇಜ್ಗಳಿಗೆ ಹೋದರೆ ಉತ್ತಮ ಅವಕಾಶಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡುವ ನಿಟ್ಟಿನಲ್ಲಿ TV9 ಎಜುಕೇಷನ್ ಎಕ್ಸ್ಪೋವನ್ನು ಆರಂಭ ಮಾಡಿದೆ. ನಿನ್ನೆಯಿಂದ ಆರಂಭವಾಗಿರುವಂತಹ ಎಕ್ಸ್ಪೋ ನಿನ್ನೆ, ಇವತ್ತು ಮತ್ತು ನಾಳೆ ಕೂಡ ಮುಂದುವರಿತಾ ಇದೆ. ಹೀಗಾಗಿ ಬೆಂಗಳೂರಿನ ತ್ರಿಪುರ ವಾಸಿನಿ ಮೈದಾನದಲ್ಲಿ ನಡೀತಿರುವಂತಹ ಎಕ್ಸ್ಪೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಎಕ್ಸ್ಪೋದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಯೂನಿವರ್ಸಿಟಿಗಳು, ಅದರಲ್ಲೂ ರೆಪ್ಯೂಟೆಡ್ ಆಗಿರುವಂತಹ ಯೂನಿವರ್ಸಿಟಿಗಳು ಕೂಡ ಈ ಒಂದು ಮೆಗಾ TV9 ಎಜುಕೇಷನ್ ಎಕ್ಸ್ಪೋದಲ್ಲಿ ಭಾಗಿಯಾಗಿದ್ದಾರೆ. ನೀವು ನೋಡಬಹುದು, ಸಾಕಷ್ಟು ವಿದ್ಯಾರ್ಥಿ ಪೋಷಕರು ಕೂಡ ಈಗಾಗಲೇ ಈ ಒಂದು ಎಕ್ಸ್ಪೋದಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಪ್ರಮುಖವಾಗಿ TV9 ಸಹಭಾಗಿತ್ವದಲ್ಲಿ KL ಡೀಮ್ಡ್ ಯೂನಿವರ್ಸಿಟಿ ಪ್ರಾಯೋಜಕತ್ವ ಹಾಗೂ ಸಾಕಷ್ಟು ಯೂನಿವರ್ಸಿಟಿಗಳು, ದಯಾನಂದ ಸಾಗರ್ ಯೂನಿವರ್ಸಿಟಿ ಆಗಿರ್ಬೋದು, ಜೊತೆಗೆ ರೇವಾ ಯೂನಿವರ್ಸಿಟಿ, ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಸೇರಿದಂತೆ ಸಾಕಷ್ಟು ಯೂನಿವರ್ಸಿಟಿಗಳು ಕೂಡ ಈ ಒಂದು ಮೆಗಾ ಎಕ್ಸ್ಪೋದಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ತಮಗೆ ಇಷ್ಟ ಬಂದಂತಹ ಕಾಲೇಜುಗಳು, ಕೋರ್ಸ್ಗಳು, ತಮಗೆ ಬೇಕಾಗಿರುವಂತಹ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಪಡೆದುಕೊಂಡು ತಮ್ಮ ಶೈಕ್ಷಣಿಕ ಜೀವನವನ್ನು, ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಬೇಕಾಗಿರುವಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಇದು ಬೆಂಗಳೂರಿನ ಅತಿ ದೊಡ್ಡ ಎಜುಕೇಷನ್ ಎಕ್ಸ್ಪೋ ಆಗಿರೋದ್ರಿಂದ, ಅದರಲ್ಲೂ ಪ್ರಮುಖವಾಗಿ PUC ಎಕ್ಸಾಮ್ಸ್ ಅನ್ನು ಮುಗಿದು ಇನ್ನೇನು CET ಪರೀಕ್ಷೆಗಾಗಿ ಕಾಯ್ತಿರುವಂತಹ ವಿದ್ಯಾರ್ಥಿಗಳಿಗಂತೂ ಒಂದು ಸುವರ್ಣ ಅವಕಾಶ. ಯಾಕಂದ್ರೆ ಇದೇ 15, 16, 17ನೇ ತಾರೀಕು CET ಪರೀಕ್ಷೆ ಕೂಡ ನಡೀತಾ ಇದೆ. ಹೀಗಾಗಿ ಇಂಜಿನಿಯರಿಂಗ್ ಕೋರ್ಸ್ಗಳಾಗಿರ್ಬೋದು, ಜೊತೆಗೆ ವೈದ್ಯಕೀಯ ಕೋರ್ಸ್ಗಳಾಗಿರ್ಬೋದು, ಬೇರೆ ಬೇರೆ ತಮಗೆ ಇಷ್ಟ ಬಂದಂತಹ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಗೊಂದಲಗಳಿರುತ್ತೆ ಮತ್ತು ಕನ್ಫ್ಯೂಷನ್ಸ್ಗಳಿರುತ್ತೆ. ಯಾವ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು, ಯಾವ ಸಬ್ಜೆಕ್ಟ್ಗಳನ್ನು ತೆಗೆದುಕೊಳ್ಳಬೇಕು, ಯಾವ ವಿಷಯದ ಮೇಲೆ ನಾವು ಹೆಚ್ಚು ಒತ್ತು ಕೊಡಬೇಕು, ಕೆರಿಯರ್ ಹೇಗಿರುತ್ತೆ, ಯಾವ ಕಾಲೇಜುಗಳಿಗೆ ಹೋದರೆ ಉತ್ತಮ, ಏನೆಲ್ಲ ಮಾಹಿತಿಗಳನ್ನು ನಾವು ತಲೆಯಲ್ಲಿ ಇಟ್ಕೊಂಡ್ರೆ ನಾವು ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅನ್ನೋಂತಹ ವಿಚಾರದ ಮತ್ತು ಸಾಕಷ್ಟು ಮಾಹಿತಿಗಳನ್ನು ಕೊಡುವ ನಿಟ್ಟಿನಲ್ಲಿ TV9 ಎಜುಕೇಷನ್ ಎಕ್ಸ್ಪೋವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ಎಜುಕೇಷನ್ ಎಕ್ಸ್ಪೋ ನಿನ್ನೆ ಕೂಡ ಒಂದು ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಯಾಕೆಂದರೆ ನಿನ್ನೆ ಉದ್ಘಾಟನೆ ಆಗಿತ್ತು. ಇವತ್ತು ವೀಕೆಂಡ್ ಹಿನ್ನೆಲೆಯಲ್ಲಿ ಇವತ್ತು ಮತ್ತು ನಾಳೆ ಕೂಡ ಈ ಒಂದು ಎಕ್ಸ್ಪೋ ಇರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು, ಪೋಷಕರು ಕೂಡ ಈ ಒಂದು ಎಕ್ಸ್ಪೋದಲ್ಲಿ ಭಾಗಿಯಾಗಬಹುದು. 3 ದಿನಗಳ ಕಾಲ ನಡೀತಿರುವಂತಹ ಈ ಎಕ್ಸ್ಪೋದಲ್ಲಿ ಸಾಕಷ್ಟು ಕಾಲೇಜುಗಳಾಗಿರ್ಬೋದು, ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಗಳು ಕೂಡ ಈಗಾಗಲೇ ಭಾಗಿಯಾಗಿದ್ದಾರೆ. ಪೋಷಕರಿಗಾಗಿರ್ಬೋದು ಮತ್ತು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡುವ ನಿಟ್ಟಿನಲ್ಲೂ ಕೂಡ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ. ಹೀಗಾಗಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ತಮ್ಮ ಕನಸನ್ನು ಹೊತ್ತು, ಶೈಕ್ಷಣಿಕ ಜೀವನದ ಕನಸನ್ನು ಹೊತ್ತು ಈ ಒಂದು ಎಕ್ಸ್ಪೋಗೆ ಬರ್ತಾ ಇದ್ದಾರೆ. TV9 ಕೂಡ ಆ ಒಂದು ಭರವಸೆಯನ್ನು ಕೊಡ್ತಾ ಇದೆ. ಬೇಕಾಗಿರುವಂಥ ಮಾಹಿತಿಗಳು, ಸಾಕಷ್ಟು ಔಟ್ಪುಟ್ಗಳನ್ನು ಕೊಡುವಂಥದ್ದು ಮತ್ತು ಮುಂದಿನ ಅವರ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ, ಜೊತೆಗೆ ಹೇಗೆ ಪ್ಲಾನಿಂಗನ್ನು ಮಾಡಿಕೊಳ್ಳಬಹುದು ಕೋರ್ಸ್ಗಳಿಗೆ, ಸಾಕಷ್ಟು ಗೊಂದಲಗಳಿರುತ್ತೆ. ಆಫ್ಟರ್ PUC ಏನು ಮಾಡಬೇಕು, ಯಾವ ರೀತಿಯಾದಂಥ ಕೋರ್ಸ್ಗಳನ್ನು ತೆಗೆದುಕೊಳ್ಳಬೇಕು, SLC ಬಳಿಕ ಯಾವ ಕಾಲೇಜುಗಳನ್ನು ನಾವು PUCಗೆ ಆಯ್ಕೆ ಮಾಡಿಕೊಳ್ಳಬೇಕು, ಜೊತೆಗೆ ಯಾವ ರೀತಿಯಾಗಿ ಶೈಕ್ಷಣಿಕ ಆಯ್ಕೆಯನ್ನು ಮಾಡಿಕೊಳ್ಬೇಕು. ಯಾಕಂದರೆ ಯಾವ ಕಾಲೇಜುಗಳಿಗೆ ಹೋದರೆ ನಮ್ಗೆ ಯಾವ ರೀತಿಯಾದಂಥ ಶಿಕ್ಷಣಗಳಿರುತ್ತೆ, ಫೆಸಿಲಿಟೀಸ್ ಇರುತ್ತೆ, ಔಪಚಾರಿಕ ಶಿಕ್ಷಣ, ಅದರಲ್ಲೂ ಪ್ರಮುಖವಾಗಿ ಬೇಕಾಗಿರುವಂತಹ ಕೋರ್ಸ್ಗಳು. ಇತ್ತೀಚಿನ ದಿನಗಳಲ್ಲಿ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ದೊಡ್ಡ ಮಟ್ಟದ ಕನ್ಫ್ಯೂಷನ್ ಕೂಡ ವಿದ್ಯಾರ್ಥಿಗಳ ಮುಂದಿರುತ್ತೆ. ತಮ್ಮ ಯಾವ ಕೋರ್ಸ್ಗಳು ಆಸಕ್ತಿಗೆ ಅನುಗುಣವಾಗಿ ಆಯ್ಕೆ ಮಾಡಿಕೊಳ್ಬೇಕು, ಕೋರ್ಸ್ಗಳನ್ನ ಆಯ್ಕೆ ಅಷ್ಟೇ ಅಲ್ಲ, ಯಾವ ಕಾಲೇಜುಗಳನ್ನು, ಯಾವ ಯೂನಿವರ್ಸಿಟಿಗಳನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ನಮಗೆ ಮುಂದಿನ ಭವಿಷ್ಯಕ್ಕೆ ಮತ್ತು ಬದುಕಿಗೆ ತುಂಬ ಇದು ಹೆಲ್ಪ್ಫುಲ್ ಆಗಿರುತ್ತೆ ಅನ್ನೋಂತಹ ದೃಷ್ಟಿಕೋನದಲ್ಲಿ ಈ ರೀತಿಯಂತಹ ಒಂದು ಸಂಪೂರ್ಣವಾದಂಥ ಮಾಹಿತಿಗಳನ್ನು ಬಿಟ್ಟುಕೊಡು ವಿದ್ಯಾರ್ಥಿಗಳಿಗೆ ನೀಡುವ ದೃಷ್ಟಿಕೋನದಲ್ಲಿ ಈ ಒಂದು ಎಕ್ಸ್ಪೋ ದೊಡ್ಡ ಮಟ್ಟದಲ್ಲಿ ಮಾಹಿತಿಯ ಒಂದು ಹೋರಣವನ್ನೇ ತೆಗೆದಿಡ್ತಾ ಇದೆ. ಹೀಗಾಗಿ ಸಾಕಷ್ಟು ಬೇರೆ ಬೇರೆ ಭಾಗಗಳಿಂದ, ಅದರಲ್ಲೂ ಬೆಂಗಳೂರು ಸೇರಿದಂತೆ ಬೆಂಗಳೂರಿನ ಸುತ್ತಮುತ್ತ ಜಿಲ್ಲೆಯ ಸಾಕಷ್ಟು ಪೋಷಕರು ಕೂಡ ತಮ್ಮ ಮಕ್ಕಳ ಜೊತೆಗೆ ಎಕ್ಸ್ಪೋಗೆ ಬರ್ತಾ ಇದ್ದಾರೆ. ಇನ್ನು ಇವತ್ತು ಎಕ್ಸ್ಪೋವನ್ನು ಮಿಸ್ ಮಾಡ್ಕೊಂಡು ಹೋದವರು ನಾಳೆ ಕೂಡ ಬರ್ಬೋದು. ಅವರಿಗೊಂದು ಸುವರ್ಣ ಅವಕಾಶ ಇದೆ. ನಾಳೆ ಕೂಡ ಈ ಎಕ್ಸ್ಪೋ ಮುಂದುವರಿತಾ ಇದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ನೀವು ಈ ಎಕ್ಸ್ಪೋದಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇಮಿಡಿಯೇಟ್ ಆಗಿ ಸೀಟ್ಗಳನ್ನು ಕೂಡ ಬ್ಲಾಕ್ ಮಾಡಿಕೊಳ್ಳಬಹುದು. ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಬೇಕಾಗಿರುವಂತಹ ತಮಗೆ ಇಷ್ಟದ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಹೀಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಬರೋದಕ್ಕೇನಾದರೂ ಅವಕಾಶಗಳು ಆಗದೇ ಇದ್ದಂಥ ಸಂದರ್ಭದಲ್ಲಿ ನಾಳೆ ಕೂಡ ಈ ಎಕ್ಸ್ಪೋ ಮುಂದುವರಿಯುತ್ತೆ. ಹೀಗಾಗಿ ನಾಳೆ ಕೂಡ ಪೋಷಕರು ಬರ್ಬೋದು. ಇಮಿಡಿಯೇಟ್ ಆಗಿ ತಮಗೆ ಇಷ್ಟವಾದ ಕಾಲೇಜುಗಳಾಗಿರ್ಬೋದು, ಕೋರ್ಸ್ ಆಗಿರ್ಬೋದು, ಇಮ್ಮಿಡಿಯೇಟ್ ಅವರಿಗೆ ಬ್ಯಾಂಕಿನ ಫೆಸಿಲಿಟೀಸ್, ಯಾಕಂದರೆ ಏಕಕಾಲಕ್ಕೆ ಫೀಸನ್ನು ಕಟ್ಟೋದಕ್ಕೆ ಆಗೋದಿಲ್ಲ ಅಂದರೆ ಅವರಿಗೆ ಬೇಕಾಗಿರುವಂಥ ಸವಲತ್ತುಗಳನ್ನು, ಅಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಕೂಡ ಈ ಒಂದು ಎಕ್ಸ್ಪೋದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ಇಮಿಡಿಯೇಟ್ ಆಗಿ ತಮಗೆ ಇಷ್ಟದ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳೋದ್ರ ಜೊತೆಗೇನೆ ಕಾಲೇಜುಗಳಲ್ಲೇ ಇಮಿಡಿಯೇಟ್ ಆಗಿ ಸೀಟ್ಗಳನ್ನು ಕೂಡ ತೆಗೆದುಕೊಳ್ಳೋಕೆ ಅವಕಾಶ ಇದೆ. ಹೀಗಾಗಿ ಈ ಒಂದು ಸುವರ್ಣ ಅವಕಾಶವನ್ನು ವಿದ್ಯಾರ್ಥಿಗಳು ಮಿಸ್ ಮಾಡಬಾರ್ದು. ಅವರಿಗೆ ಇದೊಂದು ದೊಡ್ಡ ಮಟ್ಟದ ಅಪರ್ಚುನಿಟಿಯನ್ನು TV9 ಎಕ್ಸ್ಪೋ ಒಂದೇ ಸೂರಿನಡಿಯಲ್ಲಿ ಸಾಕಷ್ಟು ಕಾಲೇಜುಗಳ ಅವಕಾಶಗಳನ್ನು ತಂದೊಡ್ಡಿದೆ. ಹೀಗಾಗಿ
ಇಂತಹ ಒಂದು ಸುವರ್ಣ ಅವಕಾಶವನ್ನು ವಿದ್ಯಾರ್ಥಿಗಳು ಪೋಷಕರು ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದರೆ ನಾಳೆ ಒಂದು ದಿವಸ ಕೂಡ ಈ ಒಂದು ಎಕ್ಸ್ಪೋ ಮುಂದುವರಿತಾ ಇದೆ. ಹೀಗಾಗಿ CET ಬಗ್ಗೆ ಕೂಡ ಈ ಒಂದು ಎಕ್ಸ್ಪೋದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಕಾರ್ಯನಿರ್ವಾಹಕ H. ಪ್ರಸನ್ನ ಅವರು ಕೂಡ ಈ ಒಂದು CETಲಿ ಈ ಒಂದು ಕಾರ್ಯಕ್ರಮದಲ್ಲಿ ಎಕ್ಸ್ಪೋದಲ್ಲಿ ಭಾಗಿಯಾಗಿ CET ಹೇಗೆ ಬರೀಬೇಕು, ಯಾವ ರೀತಿಯಾಗಿ ಸಿದ್ಧತೆಗಳು ಮಾಡ್ಕೊಳ್ಬೇಕು, ಏನೇನೆಲ್ಲ ತಯಾರಿಯನ್ನು ಮಾಡ್ಕೊಳ್ಬೇಕು, ಈ ಎಲ್ಲ ಸಂಪೂರ್ಣವಾದ ಮಾಹಿತಿಗಳನ್ನು ಕೂಡ ಇವತ್ತು ಕೊಡ್ತಾ ಇದ್ದಾರೆ. ನಾಳೆ ಕೂಡ ವಿಶೇಷವಾಗಿ ಗೆಸ್ಟ್ಗಳು ಭಾಗಿಯಾಗ್ತಾರೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ಬೇಕಾಗಿರುವಂತಹ ಕೋರ್ಸ್ಗಳ ಆಯ್ಕೆ ಬೇಕಾಗಿರುವಂತಹ ಮಾಹಿತಿಗಳನ್ನು ಕೊಡ್ತಾರೆ. ಹೀಗಾಗಿ ಪೋಷಕರು ಮುಂದಿನ ಶೈಕ್ಷಣಿಕ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಚಿಂತೆ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಪೋಷಕರು ಬಂದು ತಮ್ಮ ಸಮಸ್ಯೆಗೆ ಸೊಲ್ಯೂಷನ್ ಅನ್ನು ಪಡೆದುಕೊಂಡು ತಮ್ಮ ಮುಂದಿನ ಕಾಲೇಜುಗಳನ್ನಾಗಿರ್ಬೋದು ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ TV9 ಎಕ್ಸ್ಪೋ ನಿಮಗೆ ಒಂದು ದೊಡ್ಡ ಸಹಾಯವನ್ನು ಈ ಒಂದು ಪ್ಲಾಟ್ಫಾರ್ಮಲ್ಲಿ ಮಾಡಿಕೊಡ್ತಾ ಇದೆ. ಹೀಗಾಗಿ ನಾಳೆ ಕೂಡ ಈ ಎಕ್ಸ್ಪೋ ಮುಂದುವರಿಯುತ್ತೆ. ವಿದ್ಯಾರ್ಥಿಗಳು ಮತ್ತು ಪೋಷಕರು ಡೋಂಟ್ ಮಿಸ್ ಮಾಡ್ಕೊಳ್ಳೇಬೇಡಿ ಅನ್ನೋಂಥ ಮಾಹಿತಿಯನ್ನು ಕೂಡ TV9 ಕೊಡ್ತಾ ಇದೆ. ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರು TV9 ಬೆಂಗಳೂರು.